ಸಂಬಂಧಪಟ್ಟಂತೆಯೇ ರಿಪಬ್ಲಿಕ್ ಕನ್ನಡ ಒಂದು 5 ಪ್ರಶ್ನೆಯನ್ನ ನಮ್ಮ ವಿವೇಚನೆಗೆ ತಕ್ಕ ಹಾಗೆ ರೆಡಿ ಮಾಡ್ಕೊಂಡಿದ್ವಿ. ಬಹುಶಃ ರಾಥೋಡ್ ಸರ್ ಹಾಗೆ ಉಳಿದ ಪ್ಯಾನಲಿಸ್ಟ್ ಗಳು ಕೂಡ ಉತ್ತರ ಕೊಡ್ಲಿ. ಬರೋಣ ಸರ್, ಇದಕ್ಕೂ ನಿಮ್ದೇ ಉತ್ತರ ಬೇಕು. ಇದಕ್ಕೂ ನಿಮ್ದೇ ಉತ್ತರ ಬೇಕು. ಇಲ್ಲ ಇಲ್ಲ, ಆತ್ಮಸಾಕ್ಷಿ ಮುಗಿಸ್ಬೇಡಿ. ಅದೇ ಇವತ್ತಿನ 10 ಸೆಕೆಂಡ್ ಇಲ್ಲ. ಬ್ರೇಕಿಂಗ್ ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಆತ್ಮಸಾಕ್ಷಿ ಬಗ್ಗೆ ಮಾತನಾಡಿದ್ರು. ಹಾಗಾದ್ರೆ ಮೂಡಾ ವಿಚಾರದಲ್ಲಿ ಆತ್ಮಸಾಕ್ಷಿ ಅಂದ್ರೆ ಯಾವುದು? ಅವರು ಗಾಂಧೀಜಿ ಅವರ ಹೇಳಿಕೆಯನ್ನು ಆಧಾರವಾಗಿ ಇಟ್ಕೊಂಡು ಮಾತನಾಡಿದ್ ಸರಿ, ಆದ್ರೆ ಮೂಢ ವಿಚಾರದಲ್ಲಿ ಆತ್ಮಸಾಕ್ಷಿ ಅಂತ ಹೇಳಿ ಯಾವ್ದನ್ನು ಪರಿಗಣಿಸೋದು? ಪ್ರಶ್ನೆ ಸಂಖ್ಯೆ 2, ಕೋರ್ಟಿಗಿಂತ ದೊಡ್ಡದು ಆತ್ಮ ಕೋರ್ಟ್ ಅಂತ ಹೇಳಿದ್ರ ಅರ್ಥ ಏನು? ಈಗ ಬಂದಿರುವ 2 ಕೋರ್ಟ್ಗಳ ಜಡ್ಜ್ಮೆಂಟ್ಗಿಂತ ಏನಾದ್ರೂ ದೊಡ್ಡ ಡಿಸಿಷನ್ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಉಂಟಾಗಿದೆಯೋ? ಪ್ರಶ್ನೆ 3ನೇಯದ್ದು, ಸೈಟ್ ವಾಪಸ್ ಕೊಟ್ರಲ್ಲ 14 ಸೈಟ್ಗಳು, ಅದ್ರ ಹಿಂದೆ ವರ್ಕ್ ಮಾಡಿದ ಆತ್ಮಸಾಕ್ಷಿ ಯಾವುದು? ಅನುಕಂಪಕ್ಕೆ ಸೈಟ್ ವಾಪಸ್ ಕೊಟ್ಟದ್ದ ಅಥವಾ ಅನುಕಂಪಕ್ಕೆ ಆತ್ಮಸಾಕ್ಷಿ ಮಾತು ಈಗ ಆಚೆ ಬರ್ತಿರೋದಾ? 4ನೇ ಪ್ರಶ್ನೆ, ನ್ಯಾಯಯುತವಾಗಿ ಪಡೆದ್ರೂ ಕೂಡ, ಅಂದ್ರೆ ಸಿದ್ದರಾಮಯ್ಯವರು ಇಷ್ಟು ದಿನ ಹೇಳ್ಕೊಂಡು ಬರ್ತಾ ಇದ್ದಿದ್ದು ನಾವು ಸೈಟನ್ನು ಪಡೆದಿರೋದು ನ್ಯಾಯಯುತವಾಗಿ, ಆದರೂ ಕೂಡ ಆತ್ಮಸಾಕ್ಷಿಗೆ ಬಾಗಿ ಈಗ ವಾಪಸ್ ಕೊಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದ್ರ? ಕಡೆ ಪ್ರಶ್ನೆ, ಈ ಸೈಟ್ ವಾಪಸ್ ಕೊಟ್ಟಿರೋದು ಆತ್ಮಸಾಕ್ಷಿಯ ಮಾತುಗಳು ಸ್ವಯಂ ರಕ್ಷಣೆಯ ಅಥವಾ ಈ ಮಾತನ್ನ ರಾಥೋಡ್ ಸರ್ ಒಪ್ತಾರೋ ಇಲ್ಲೋ ಗೊತ್ತಿಲ್ಲ, ವಿದಾಯದ ಸೂಚನೆನಾ? ಪ್ರಶ್ನೆಗಳಿದೆ, ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಣ. ಸಿದ್ದರಾಮಯ್ಯನವರ ಮಾತು ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಮಾತುಗಳಲ್ಲಿ ಈ ಆತ್ಮಸಾಕ್ಷಿಯ ಪ್ರಸ್ತಾಪ ಕೇಳಿಸ್ಕೊಂಡ್ಬಿಡಿ. ನಾವೆಲ್ಲರೂ ಕೂಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಇವತ್ತು ಅನೇಕ ಜನರು ನ್ಯಾಯಾಲಯಗಳು ಕಾನೂನುಗಳನ್ನು ಬಿಟ್ಟು ಅವ್ರದೇ ಆದಂತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಅದೇ ಗಾಂಧೀಜಿಯವರಿಗೆ ನಾವು ನಿಜವಾಗಿ ಸಲ್ಲಿಸ್ತಕ್ಕಂಥ ಗೌರವ. ನಮ್ಮ ಎಲ್ಲ ನ್ಯಾಯಾಲಯಗಳ ಮೇಲೆ ಒಂದು ಆತ್ಮಸಾಕ್ಷಿಯ ನ್ಯಾಯಾಲಯ ಇದೆ. ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ. ಈ ತರ ಎಲ್ಲ ನ್ಯಾಯಗಳನ್ನ ನಾವು ಈ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚಿತವಾಗಿ ನಾವು ಆತ್ಮಸಾಕ್ಷಿ ನ್ಯಾಯಾಲಯದಂತೆ ನಾವೆಲ್ಲ ನಡಿಬೇಕು ಅಂತೇಳಿ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಗಾಂಧೀಜಿಯವರು ಹೇಳಿದಂತೆ. ರಾಥೋಡ್ ಸರ್, ಏನು ಉದ್ದೇಶ? ಎಲ್ಲಾ ಕೋರ್ಟ್ಗಳಿಗೂ ಮೀರಿ ಒಂದು ಆತ್ಮಸಾಕ್ಷಿಯ ಕೋರ್ಟ್ ಇದೆ ಅನ್ನೋದ್ರ ಅರ್ಥ ಏನು? ನನಗೆ ಯಾಕೋ ನೀವು ಈ ಆತ್ಮಸಾಕ್ಷಿಯ ಬಗ್ಗೆ ಇದೊಂದು ಚರ್ಚೆ ಮಾಡ್ತಾ ಇದ್ರಿ ಅಂತ ಆಶ್ಚರ್ಯ ಆಗುತ್ತೆ. ಅವರು ಗಾಂಧೀಜಿ ಅವರು ಏನು ಹೇಳಿದ್ದನ್ನ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ, ಅದನ್ನ ಉಲ್ಲೇಖ ಮಾಡಿದ್ದಾರೆ. ಅದನ್ನ ನೀವು ಅದು ಇದು ಕುಂಬಳಕಾಯಿ ಕಳ್ಳ ಯಾರು ಅಂದರೆ ಹೆಗಲ ಮೇಲೆ ಮುಟ್ಟು ನೋಡಂಗೆ ಯಾಕೆ? ಇಲ್ಲ, ಒಂದು ನಿಮಿಷ ಅವ್ರು ನೋಡಿ, ನಾನೇನು ಹೇಳೋದಂದರೆ, ಅವರು ಗಾಂಧಿ ಜಯಂತಿ ದಿವಸ ಮಹಾತ್ಮ ಗಾಂಧಿ ಅವ್ರನ್ನ ಅವರು ಆವತ್ತು ಕೋಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಅವ್ರು ಹೇಳಿದ್ದನ್ನು ಸ್ಮರಿಸ್ತಾ ಇದ್ದಾರೆ. ಅದಕ್ಕೆ ನೀವು ಬೇರೆ ಅರ್ಥ ಮಾಡೋದು ಸರಿಯಲ್ಲ ಅಂತ ಪಾಯಿಂಟ್ ನಂಬರ್ ನಿಮ್ದು 5ನೇ ಪಾಯಿಂಟ್ ಇದು. ಇದಕ್ಕೆ ನಾನು ನಿಮಗೆ ಉತ್ತರ ಕೊಡ್ತಾ ಇದ್ದೀನಿ. ಇನ್ನೊಂದು ತಮ್ಮ ಪ್ರಶ್ನೆ ಏನು? ಮೊದಲನೇ ಪ್ರಶ್ನೆ ಇಲ್ಲ, ನನ್ನ ಪ್ರಶ್ನೆ ಎಟ್ಟಗೇನ್ ಟೈಮಿಂಗ್ದು ನ್ಯಾಯಾಲಯಗಳ ಪ್ರಸ್ತಾಪ, ಅನೇಕ ನಾಯಕರ ಪ್ರಸ್ತಾಪ, ಅದೆಲ್ಲದಕ್ಕಿಂತ ಮೀರಿದು ಆತ್ಮಸಾಕ್ಷಿ ಅನ್ನೋ ಪ್ರಸ್ತಾಪ. ಒಂದು ನಿಮಿಷ. ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ, ಏನು ಜಡ್ಜ್ಮೆಂಟ್ ಕೊಟ್ಟಿದೆ? ಅವರೇನು ಅಪರಾಧಿ ಅಂತ ಶಿಕ್ಷೆ ಕೊಟ್ಟಿದ್ದಾರಾ? ಏನಂತ ಕೊಟ್ಟಿದ್ದಾರೆ? ಇವರ ಮೇಲೆ ತನಿಖೆ ಆಗಬೇಕು ಅಂತ 17A ಅಡಿಯಲ್ಲಿ ರಾಜ್ಯಪಾಲರು ಕೊಟ್ಟಿರೋ ಇದಕ್ಕೆ ಹೌದು ನೀವು ಅದನ್ನು ನೀವು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ದಾರೆ. ಇದರಲ್ಲಿ ಅವ್ರಿಗೆ ಈಗಾಗಲೇ ಶಿಕ್ಷೆನ ಕೊಟ್ಟುಬಿಟ್ಟಿದ್ದಾರೆ ಬಿಜೆಪಿ. ನೀವು ಮಾತಾಡಿದ್ರೆ ನೀವು ಹೇಳ್ತೀನಿ. ಕೋರ್ಟ್ ಡೈರೆಕ್ಷನ್ ಮಾಡಿದೆ ಅಂದಾಗ ಭಯಪಟ್ಟು ನೀವು 14 ಸೈಟ್ ಕಾಂಗ್ರೆಸ್ ಅವರೇ, ಯಾಕೆಂದ್ರೆ ನಿಮ್ಮಲ್ಲಿ ಉನ್ನತವಾದಂತ ಕಾನೂನು ಸಲಹೆಗಾರ ನಾವು ನೋಡಿದೀವಿ. ಅವ್ರು ಏನ್ ಬೆಳಿಗ್ಗೆ ಬಂದ್ರೆ ಅವರು ಕಾನೂನು ಸಲಹೆಗಾರ, ಅವ್ರಿಗಿಂತ ಇನ್ಯಾರು ಇಲ್ಲ ಅನ್ನಂಗೆ ಕಾಂಗ್ರೆಸ್ ಅಲ್ಲಿ ಇದಾರಲ್ಲ. ಅವ್ರಿಗಿರ್ಬೋದು ಎಸ್ ಪನ್ನಣ್ಣ ಅವ್ರು ಇರ್ಬೋದು, ಇಲ್ಲ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇರ್ಬೋದು, ಇವ್ರೆಲ್ಲ ದಾರಿ ತಪ್ಪಿಸಿದ್ರ ವೆಲ್ಕಮ್ ಬ್ಯಾಕ್. ಮಾತನಾಡ್ತಿದ್ವಿ ಆತ್ಮಸಾಕ್ಷಿ ಬಗ್ಗೆ. ರಾಥೋಡ್ ಸರ್, ಒಂದು 30 ಸೆಕೆಂಡ್ ಮುಗಿಸಿ. ಅನೇಕ ಕೋರ್ಟ್ಗಳಿತ್ತು ಗಾಂಧೀಜಿ ಅವರದ್ದು. ಈ ಕೋರ್ಟ್ಗೆ ಸಂಬಂಧಪಟ್ಟಂತೆ ಹಾಗೆ ಆತ್ಮಸಾಕ್ಷಿಗೆ ಕೋರಿಲೇಟೆಡ್ ಆಗೋದೇ ಇವತ್ತು ಪ್ರಸ್ತಾಪ ಮಾಡಿದ್ದು
ಟೈಮಿಂಗ್ ಪ್ರಶ್ನೆ ಅಷ್ಟೇ. ನೋಡಿ, ಇವತ್ತು ಗಾಂಧೀಜಿಯವ್ರ ಬಗ್ಗೆ ಇಡೀ ಪ್ರಪಂಚನೇ ಗೌರವ ಕೊಡ್ತದೆ. ಅವರ ಹಲವಾರು ಹೇಳಿಕೆಗಳು, ಅವ್ರು ಮಾಡಿರುವಂಥ ಕೆಲಸ ಪ್ರಪಂಚದಲ್ಲೇ ಎಲ್ಲ ಕಡೆ ಅದನ್ನು ನಾವು ಬಿಂಬಿಸಿರೋದನ್ನು ನೋಡಿದ್ದೀವಿ. ಅದರಲ್ಲಿ ಒಂದು ಕೋಟನ್ನ ಇವತ್ತು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಅದಕ್ಕೆ ಆತ್ಮಸಾಕ್ಷಿಯಾಗಿ ನಾವು ನಡ್ಕೋಬೇಕು ಅಂತ ಅವರು ಗಾಂಧೀಜಿಯವ್ರು ಹೇಳಿದ್ದನ್ನೇ ಮಾಡಿದ್ದಾರೆ ವಿನ ಅದಕ್ಕೆ ನೀವು ಬೇರೆ ಅರ್ಥ ಮಾಡಿಕೊಳ್ಳೇಬಾರದು, ಮಾಡಬಾರ್ದು ಸರ್. ಅದನ್ನು ನೀವು ಬೇರೆ ಅರ್ಥ ಕೋರ್ಟಿನ ತೀರ್ಪಿನ ಸಾಕ್ಷಿಗಿಂತ ಆತ್ಮಸಾಕ್ಷಿಯನ್ನು ನಾವು ಇದ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥದ್ದು. ಹೇಳ ಯಾಕೆ ಆತ್ಮಸಾಕ್ಷಿ ಅಂತ ಹೇಳಿ ಸರ್. ಯಾಕಂದ್ರೆ BJP ಅವರು JDS ಜೊತೆಗೆ ಸೇರಿ ಈ ಅಂಗಸಂಸ್ಥೆಗಳನ್ನು ದುರುಪಯೋಗ ಮಾಡಿ ಒಂದು ನಿಮಿಷ ಆಮೇಲೆ ಹೇಳಿ. ನಿಮಗೆ ನಾನು ಮುಗಿದ ಮೇಲೆ ನೀವು ಏನಾದ್ರೂ ಕೇಳಿ ಅಂತ ಕೇಳ್ತೀನಿ. ನಾನು ಮುಗ್ಸಕ್ಕೆ ಬಿಡ ಬಿಜೆಪಿ ಹಾಗೂ JDS ಅವರು ಯಾವ ಅಂಗಸಂಸ್ಥೆನ ದುರುಪಯೋಗ ಪಡಿಸ್ಕೊಳ್ತಿದೆ ಕಾಂಗ್ರೆಸ್ ಅವ್ರಿಗೆ ಅಂದ್ರೆ ಅನ್ಲೆಸ್ ನೀವು ಒಂದು ಎಕ್ಸಾಂಪಲ್ ನೀವು ಕರ್ನಾಟಕ ಜನತೆ ಮುಂದೆ ಇಡಿ. ಅಶ್ವಿನ್ಜಿ ಈ ಆರೋಪ ಈಗ ವಸ್ತು ಅಲ್ಲ, ಕೊನೆನೂ ಅಲ್ಲ. ತನಿಖಾ ಸಂಸ್ಥೆಯನ್ನ ದುರುಪಯೋಗ ಅನ್ನೋದು ನೀವು ಕೂಡ SIT ವಾಲ್ಮೀಕಿ ವಿಚಾರದಲ್ಲಿ ಮಾಡಿದ್ರಿ. ಈ ಮೂಡ ವಿಚಾರದಲ್ಲೂ ಮಾತು ಹೇಳಿದೆ ಆರಂಭದಲ್ಲಿ. ಸಚಿವರುಗಳು ಮಾಧ್ಯಮ ಸುದ್ದಿಗೋಷ್ಠಿಗಳನ್ನ ಮಾಡೋ ಒಂದು ಕಾಲ ಐತೆ. ಏನಂದ್ರೆ ಇಂಥ ಡೆವಲಪ್ಮೆಂಟ್ಗಳನ್ನ ಮಾಡಿದೀವಿ, ಜನರಿಗೆ ಇದನ್ನ ತೋರಿಸ್ಬೇಕಂತ ಬರ್ತಿದ್ರು. ಇವಾಗ ಏನು ಬರ್ತಿದ್ದಾರೆ ದಾಖಲೆಗಳು ಏನು ಪ್ರೂವ್ ಆಗುತ್ತೆ ಹೇಳಿ? ಯಾವುದು ಅದು 2 ದಿನಕ್ಕೆ ಸತ್ತೋಗುತ್ತೆ ಅದು. ನಾನು ಅದನ್ನ ಹೇಳಿದೆ, ನೀವು ಕಾಂಗ್ರೆಸ್ ಅವರು ಡೈವರ್ಷನ್ ಟೆಕ್ನಿಕ್ ನಲ್ಲಿ ನೀವು ನಿಸ್ಸಿಂಬ್ರಿದ್ದೀರಾ ಸರ್. ಒಂದು ಸರ್ ನಾನು ಅವಾಗಲೇ ಆರಂಭದಲ್ಲಿ ದಯವಿಟ್ಟು ಇದು ಡೈವರ್ಟ್ ಮಾಡೋದು ಬೇಡ. ಕೋರ್ಟ್ ಹೇಳಿದ್ದಾರೆ ಮಾನ್ಯ ಸಿದ್ದರಾಮಣ್ಣ ಅವರು ನಿಮ್ಮ ಕಾಂಗ್ರೆಸ್ನ ಕಾನೂನು ಸಲಹೆಗಾರರ ಜೊತೆಗೂಡಿ ಫೈಟ್ ಮಾಡ್ಬೋದಿತ್ತಲ್ಲ ಸರ್. ಒಂದೇ ದಿನದಲ್ಲಿ 14 ಸೈಟ್ನ ರಿವರ್ಸ್ ಮಾಡೋ ಅಂಥದ್ದು, ವಾಪಸ್ ಕೊಡೋ ಅಂಥದ್ದನ್ನ ದಯವಿಟ್ಟು ನಮ್ಮ ಕುಮಾರಣ್ಣ ಅಂತೂ ಸಜೆಷನ್ ಕೊಟ್ಟಿಲ್ಲ, BJP ಅವರು ಕೊಟ್ಟಿಲ್ಲ. ಇದಕ್ಕೊಂದು ಆನ್ಸರ್ ಮಾಡ್ಬಿಡಿ ಸರ್ ಕರ್ನಾಟಕ ಜನತೆಗೆ. ಈಗ ಈಗಾಗಲೇ ನಿಮಗೆ ಇದು ಆನ್ಸರ್ ನಾನು ಕೊಟ್ಟಿದ್ದೀನಿ. ಇಲ್ಲ ಸರ್, ಕೊಟ್ಟಿಲ್ಲ ಸರ್. ದಯವಿಟ್ಟು ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ಇದನ್ನು ಅವರ ಪತ್ನಿಯವರು ನನ್ನ ಪತಿಗೆ ತೊಂದರೆ ಆಗುವಂಥ ಸುಳ್ಳು ಆರೋಪಗಳಿಂದ BJP JDS ಮಾಡ್ತಾ ಇದ್ದಾರೆ. ಅದಕ್ಕೆ ಆ ನೋವಿನಿಂದ ಆ ಸೈಟ್ನ ಒಂದು ನಿಮಿಷ ಇರಿ ಸರ್, ಆಮೇಲೆ ನಿಮಗೆ